ಹಲೋ ಗೆಳೆಯರೇ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ನವೆಂಬರ್ 1, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಭಾರತ ಮತ್ತು US ಸಂಬಂಧಪಟ್ಟಂತೆ ಒಂದು ಡಿಫೆನ್ಸ್ ಕೋಆಪರೇಷನ್ ಎನ್ಹಾನ್ಸ್ ಆಗುವಂಥ ಸಾಧ್ಯತೆ ಇದೆ. ಒಂದು ಪ್ಯಾಕ್ಟ್ಗೆ ಸೈನ್ ಹಾಕಲಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಇಮೇಜನ್ನು ಗಮನ ಹರಿಸುವಂಥದ್ದಾದರೆ, US ಸೆಕ್ರೆಟರಿ ಆಗಿರ್ತಕ್ಕಂತಹ ವಾರ್ಪೇಟ್ ಹೆಗ್ಸೆತ್ ಆಗಿರ್ಬೋದು ಮತ್ತು ನಮ್ಮ ಒಂದು ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂತಹ ರಾಜನಾಥ್ ಸಿಂಗ್ ಅವರು ಒಂದು ಸಿಗ್ನೇಚರ್ನ ಹಾಕ್ತಾ ಇದ್ದಾರೆ. ಡಿಫೆನ್ಸ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷದ ಒಂದು ಡಿಫೆನ್ಸನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇಲ್ಲಿರುವಂಥ ಒಂದು ಫ್ರೇಮ್ವರ್ಕನ್ನು ನೋಡೋದಾದರೆ, ಮೇಜರ್ಲಿ ಈ ಒಂದು ಡಿಫೆನ್ಸನ್ನು ಯಾವ ಒಂದು ಡೊಮೇನಲ್ಲಿ ಇವರು ಫೋಕಸ್ ಮಾಡ್ತಾ ಇದ್ದಾರೆ, ಲ್ಯಾಂಡ್, ಸಿ, ಏರ್, ಸ್ಪೇಸ್, ಸೈಬರ್ ಸ್ಪೇಸ್, ಈ ರೀತಿಯಾದಂತಹ ಒಂದು ಡೈಮೆನ್ಷನ್ಸನ್ನು ಇಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಸ್ಟೆಬಿಲಿಟಿನ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಲೂ ಸಹ ಗಮನ ಹರಿಸಬಹುದು. ಸೊ 12ನೇ ಏಷ್ಯನ್ ಡಿಫೆನ್ಸ್ ಮಿನಿಸ್ಟರ್ ಮೀಟಿಂಗ್ ಪ್ಲಸ್ ನಡಿನಲ್ಲಿ ಈ ಒಂದು ಡಿಸ್ಕಷನ್ ಹೊರಗೆ ಬಂದಿದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇವ್ರು ಫೋಕಸ್ ಮಾಡ್ತಾ ಇರೋದು ಸ್ಟ್ರಾಟಜಿಕ್ ಫೋಕಸನ್ನು ಮಾಡ್ತಾ ಇದ್ದಾರೆ. ಸ್ಟ್ರಾಟಜಿಕ್ ಫೋಕಸ್ ಅಂತಂದರೆ ಜನರಲಿ ಒಂದು ಸೆಕ್ಯೂರಿಟಿ, ಭದ್ರತೆಗೆ ಸಂಬಂಧಪಟ್ಟಂತೆ ಇಂಡೋ ಪೆಸಿಫಿಕ್ ರೀಸನ್ಸ್ ಅಂತ ನಾವೇನು ಕರಿತೀವಿ, ಈ ಒಂದು ರೀಜನ್ ನಡಿನಲ್ಲಿ ಸ್ಟೆಬಿಲಿಟಿಯನ್ನು ತರುವಂಥದ್ದಾಗಲಿ, ಸೊ ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ತರುವುದಾಗಲಿ ಮತ್ತು ಅಲ್ಲಿ ಒಂದು ಶಾಂತತೆಯನ್ನು ಕಾಪಾಡುವಂಥ ಸಂದರ್ಭದಲ್ಲಿ ಒಂದು ಫ್ರೇಮ್ವರ್ಕನ್ನು ತರಬೇಕು. ಸ್ಟ್ರಾಟಜಿಕಲಿ ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಟೈ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಈವನ್ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತ ಮುಂದಾಗ್ತಾ ಇದೆ. ಕೋಆಪರೇಷನ್ ಅಂತ ಬಂದಾಗ ಇವಾಗ ಡಿಫೆನ್ಸ್ ಡೊಮೇನಲ್ಲಿ US ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನೋಡ್ತಾ ಇದ್ದೀವಿ. ಸೊ ಅವರು ಸಹ ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಇದ್ದಾರೆ, ಡಿಫೆನ್ಸ್ ಇಂಡಸ್ಟ್ರೀಸ್ ನಡಿಯಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಇಲ್ಲಿ ನಾವು ಜಾಯಿಂಟ್ ಮಿಲಿಟರಿ ಎಕ್ಸಸೈಸಸ್ಗಳನ್ನು ಮಾಡೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಟೆಕ್ನಾಲಜಿಗಳನ್ನು ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಅನ್ನುವಂಥ ಒಂದು ಆ್ಯಂಗಲ್ನಿಂದ ಕವರ್ ಮಾಡ್ತಾ ಇದ್ದೀವಿ. ಅಗೇನ್ ಪ್ರಯಾರಿಟಿ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇವಾಗ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಟೈಸನ್ನು ನಾವು ಇಲ್ಲಿ ಎನ್ಹ್ಯಾನ್ಸ್ ಮಾಡಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಡಿಫೆನ್ಸ್ ರಿಲೇಟೆಡ್ ಇರುವಂತೆ ಒಂದು ಪ್ರಯಾರಿಟಿ ಪಾರ್ಟ್ನರ್ ಆಗಿ ಭಾರತವನ್ನು ಅವರು ಪ್ರಯಾರಿಟಿ ಪಾರ್ಟ್ನರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಮಿಲಿಟರಿ ಎಂಗೇಜ್ಮೆಂಟ್ಸ್ ಏನಿರುತ್ತಲ್ಲ ಅಲ್ಲಿನೂ ಸಹ ಒಂದು ಕೊಲಾಬ್ರೇಟಿವ್ ಅಪ್ರೋಚನ್ನು ತರಬೇಕು ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. ಟೆಕ್ನಾಲಜಿ ಆಸ್ಪೆಕ್ಟ್ ಅಂತೂ ಬಂದಾಗೂ ಸಹ ಹಾಗೆ ನಾವು ನೋಡಿದಾಗ ಪರ್ಟಿಕ್ಯುಲರ್ಲಿ ಇವರು ಇನೋವೇಷನ್ಸನ್ನು ಜಾಸ್ತಿ ತರ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸೈಬರ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ, ಏರೋಸ್ಪೇಸ್ಗೆ ಸಂಬಂಧಪಟ್ಟಂತೆ. ಸೊ ಈ ಎಲ್ಲ ಟೆಕ್ನಾಲಜಿಗಳನ್ನು ಸಹ ಭಾರತ ಇವತ್ತು ಕಲಿಯೋದ್ರ ಮುಖಾಂತರ ಅಡ್ವಾನ್ಸ್ಮೆಂಟನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಡಿಫೆನ್ಸ್ ಕೋಆಪರೇಷನ್ ಮುಖಾಂತರ ಫ್ಯೂಚರ್ ಲೆವೆಲಲ್ಲಿ ಲಾಂಗ್ ಟರ್ಮ್ ಒಂದು ಕೋಆರ್ಡಿನೇಷನ್ ಇಂಪಾರ್ಟೆಂಟ್. ಸೊ ಎರಡೂ ರಾಷ್ಟ್ರಗಳ ಮಧ್ಯೆ ಈ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ರೀಜನಲ್ ಸ್ಟೆಬಿಲಿಟಿಯನ್ನು ತರುವಂಥದ್ದಾಗಲಿ, ಸೆಕ್ಯೂರಿಟಿಯ ಆಸ್ಪೆಕ್ಟ್ ನಡಿನಲ್ಲೂ ಸಹ ಸಾಕಷ್ಟು ಇಶ್ಯೂಸ್ಗಳನ್ನು ಇದು ರಿಸಾಲ್ವ್ ಮಾಡುತ್ತೆ ಅಂತ. ಬಟ್ ಇಲ್ಲಿ ಒಂದು ಏನು ಪ್ರಾಬ್ಲಮ್ ಇದೆ ಅಂತಂದರೆ, US ಹಾಗೂ ಭಾರತದ ಮಧ್ಯೆ ಒಂದು ಟ್ರೇಡ್ಗೆ ಸಂಬಂಧಪಟ್ಟಂತೆ, ಟಾರಿಫ್ಗೆ ಸಂಬಂಧಪಟ್ಟಂತೆ ಇಶ್ಯೂ ಇದೆ. ಈ ಒಂದು ಬಯೋಲೆಟ್ರಲ್ ಕೋಆಪರೇಷನ್, ಸೊ ಎರಡೂ ದೇಶಗಳ ಮಧ್ಯೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ರಿಲೇಷನನ್ನು ಬಿಲ್ಡ್ ಮಾಡೋದ್ರಲ್ಲಿ ಮುಂದಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಪರೀಕ್ಷಾ ದೃಷ್ಟಿಕೋನದಿಂದ ನಾವು ನೋಡಿದಾಗ ಇಂಡಿಯಾ ಮತ್ತು US ರಿಲೇಷನ್ ನಡಿನಲ್ಲಿ ಅದರಲ್ಲೂ ಡಿಫೆನ್ಸ್ ಕೋಆಪರೇಷನ್ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಈ ಕಳೆದ 10 ವರ್ಷಗಳಿಂದ ಅಥವಾ ನಾವು 2002ರಿಂದ ಜನರಲ್ ಆಗಿ ಒಂದು ಡಿಫೆನ್ಸ್ ಕೋಆಪರೇಷನ್ ಸ್ಟ್ರಾಂಗ್ ಆಗ್ತಾ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ಮಿಲಿಟರಿಗೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ಸ್ಗಳು ಇದ್ದಾವೆ, ಯಾವ ರೀತಿಯಾಗಿ ನಾವು ಈ ಡಿಫೆನ್ಸ್ ಕೋಆಪರೇಷನ್ ಎನ್ಹಾನ್ಸ್ ಮಾಡಿದ್ದೀವಿ ಅಂತ ಇದ್ರ ಮೇಲೆ ಕ್ವಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಜಿಸೋಮಿಯಾ ಅಂತಂದರೆ ಜನರಲ್ ಸೆಕ್ಯೂರಿಟಿ ಮಿಲಿಟರಿ ಇನ್ಫಾರ್ಮೇಷನ್ ಅಗ್ರಿಮೆಂಟ್ ಅನ್ನುವಂಥದ್ದಾಗಲಿ. ಇಲ್ಲಿ ಯಾವ ರೀತಿಯಾಗಿ ಸೆನ್ಸಿಟಿವ್ ಮಿಲಿಟರಿ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡೋದ್ರಲ್ಲಿ ಒಂದು ಅಗ್ರಿಮೆಂಟನ್ನು ಸೈನ್ ಹಾಕಿರೋದಾಗಿ 2002ರಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಅಗೇನ್ ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಅನ್ನುವಂಥದ್ದಾಗಿ ಗಮನಿಸ್ಬೋದು. ಇದನ್ನು 2016ರಲ್ಲಿ. ಸೊ ಈ ಒಂದು ಲಿಮೋಯ್ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್. ಇಲ್ಲಿ ಲಾಜಿಸ್ಟಿಕಲಿ ಸಪೋರ್ಟನ್ನು ಕೊಡುವಂಥದ್ದಾಗಿ ಎರಡೂ ಮಿಲಿಟರಿ ನಡಿನಲ್ಲಿ ಒಂದು ಲಾಜಿಸ್ಟಿಕಲ್ ಸಪೋರ್ಟನ್ನು ಕೊಡುವಂಥದ್ದಾಗಲಿ, ರೆಸಿಪ್ರೊಕೇಷನನ್ನು ಮಾಡುವಂಥ ಅಗ್ರಿಮೆಂಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಅಗೇನ್ ಕಾಮ್ಕಾಸ್ ಆಗಿರ್ಬೋದು, ಬೆಕಾ ಆಗಿರ್ಬೋದು, ಇವೆಲ್ಲನೂ ಸಹ ಇಂಪಾರ್ಟೆಂಟ್. ಇಲ್ಲಿ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಸೆಕ್ಯೂರಿಟಿ ಅಗ್ರಿಮೆಂಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಅಗೇನ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಬೇಸಿಕ್ ಎಕ್ಸ್ಚೇಂಜ್ ಆ್ಯಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು 2020ಯಲ್ಲಿ ಮಾಡಿರೋದಾಗಿ 2018ನಲ್ಲಿ. ಸೊ ಈ ರೀತಿಯಾಗಿ ನಾವು ಕೋಆಪರೇಷನ್ ಎನ್ಹಾನ್ಸ್ ಮಾಡ್ತಾ ಬರ್ತಾ ಇರೋದಾಗಿ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ 2+2 ಡೈಲಾಗ್ ಅಂತ ಹೇಳ್ತೀವಿ. ಸೊ ಇಲ್ಲಿನೂ ಸಹ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಫೋಕಸನ್ನು ಮಾಡುವಂಥದ್ದಾಗಲಿ. ಸೊ ಇದರಿಂದ ಎರಡೂ ಕಂಟ್ರಿಗಳ ಮಧ್ಯೆ ಇರುವಂಥ ಒಂದು ಟ್ರಸ್ಟ್ ಏನಿರುತ್ತಲ್ಲ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು. ಸೊ ಜಾಯಿಂಟ್ ಎಕ್ಸಸೈಸಸನ್ನು ನಾವು 2+2 ಡೈಲಾಗ್ಸ್ ನಡಿನಲ್ಲಿ ಕಾಣ್ತಾ ಇದ್ದೀವಿ ಅಂತ. ಇನ್ನು 2016ರಲ್ಲಿ ಭಾರತಕ್ಕೆ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ ಆಗಿ
ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಗೇನ್ 2018ರಲ್ಲಿ ಭಾರತಕ್ಕೆ ಒಂದು ಸ್ಟ್ರಾಟಜಿಕ್ ಟ್ರೇಡ್ ಅಥರೈಸೇಷನ್ ಟೈರ್ 1 ಸ್ಟೇಟಸನ್ನು ಸಹ ಕೊಡ್ತಾ ಇದ್ದಾರೆ. ಸೊ ಇದರಿಂದ US ಅಲ್ಲಿ ಏನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆಯಲ್ಲ ಅದು ಭಾರತಕ್ಕೆ ಈಸಿಯಾಗಿ ಆಕ್ಸೆಸಿಬಲ್ ಇರುತ್ತೆ ಅಂತ ನಾವು ಗಮನಿಸ್ಬೋದು. ಸೊ ಈ ಒಂದು ಟೈ ಏನಿದೆಯಲ್ಲ 2000ದಿಂದ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತಲೇ ನಾವು ಗಮನಿಸ್ಬೋದು. ಇನ್ನು ಡಿಫೆನ್ಸ್ ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ ಇನಿಷಿಯೇಟಿವನ್ನು ಸಹ 2012ರಲ್ಲಿ ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಇದರಿಂದ ಡಿಫೆನ್ಸ್ ಟ್ರೇಡ್ ಆಸ್ಪೆಕ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಇಬ್ಬರೂ ಸೇರಿ ಯಾವ ರೀತಿಯಾಗಿ ನಾವು ಉತ್ಪನ್ನ ಮಾಡ್ಬೋದು, ಅಂದರೆ ಪರ್ಟಿಕ್ಯುಲರ್ಲಿ ಈ ಒಂದು ಮಿಲಿಟರಿಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಂದು ಬಯರ್ ಆ್ಯಂಡ್ ಸೆಲ್ಲರ್ ರಿಲೇಷನ್ಶಿಪ್ಪನ್ನು ಹೊಂದ್ಬೋದು. ಟ್ರೇಡ್ ಆಸ್ಪೆಕ್ಟ್ ನಡಿನಲ್ಲೂ ಸಹ ನಾವು ಒಂದು ಮಾಡೆಲನ್ನು ಇಲ್ಲಿ ಗಮನ ಹರಿಸ್ಬೋದು. ಇಂಡಸ್ ಎಕ್ಸ್ ಅನ್ನುವಂಥದ್ದಾಗಲಿ ಇಂಡಿಯಾ ಮತ್ತು US ಡಿಫೆನ್ಸ್ ಎಕ್ಸಲರೇಷನ್ ಎಕೋಸಿಸ್ಟಮ್ ಅನ್ನುವಂಥ ಅದನ್ನು 2023ರಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದಾಗಿ, ಇದರಿಂದ ಡಿಫೆನ್ಸ್ ನಡಿನಲ್ಲಿರ್ತಕ್ಕಂಥ ಒಂದು ಇನೋವೇಷನ್ಸನ್ನು ತರುವಂಥದ್ದಾಗಲಿ ಅಥವಾ ಕೋಆಪರೇಷನ್ ಎನ್ಹಾನ್ಸ್ ಮಾಡಲಿಕ್ಕೆ ಆಗುವಂಥ ಒಂದು ಸ್ಟ್ರಾಟಜಿಕ್ ಟೈ ಅಂತಲೇ ನಾವಿಲ್ಲಿ ಗಮನಿಸ್ತೀವಿ. ಇಂಡಸ್ಟ್ರಿಯಲ್ಲ ಒಂದು ಕೋಆಪರೇಷನನ್ನು ಸಹ ಇಲ್ಲಿ ಎನ್ಹಾನ್ಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಇಂಡಸ್ ಎಕ್ಸ್ ಅಂತ. ಸೊ ನಿಮಗೆ ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಕೇಳ್ತಾರೆ, ಸೊ ಯಾವ ರೀತಿಯಾಗಿ ಇಂಡಸ್ ಎಕ್ಸು 2 ಕಂಟ್ರಿಗಳ ಮಧ್ಯೆ ಕೋಆಪರೇಷನ್ ಎನ್ಹಾನ್ಸ್ ಮಾಡುತ್ತೆ, ಯಾವ ಕಂಟ್ರಿಗಳ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂತ ಡೈರೆಕ್ಟ್ಲಿ ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅನ್ನೋದ್ರ ಮೇಲೂ ಸಹ ಸ್ಟೇಟ್ಮೆಂಟ್ಸ್ಗಳು ಫಾರ್ಮ್ ಆಗ್ಬೋದು. ಇನ್ನು I2U2 ಅನ್ನುವಂಥದ್ದು, ಸೊ I2U2 ಗ್ರೂಪಿಂಗ್ ನಡಿನಲ್ಲಿನೂ ಸಹ ಇಸ್ರೇಲ್ ಹಾಗೂ ಇಂಡಿಯಾ ಇದೆ, US ಇದೆ ಮತ್ತು UAE ಇವುಗಳ ಒಂದು ಪ್ರೆಸೆನ್ಸ್ನ ಆಧಾರದ ಮೇಲೆ ಜಾಯಿಂಟ್ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಮುಂದಾಗಿರುವಂಥ ಈ ಒಂದು ಗ್ರೂಪಿಂಗ್ ಅಂತಲೇ ನಾವು ಗಮನಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವರು ಎನರ್ಜಿ, ಸ್ಪೇಸ್, ಹೆಲ್ತ್ ಅಥವಾ ಫುಡ್ ಸೆಕ್ಯೂರಿಟಿ ಇದರ ಆಧಾರದ ಮೇಲೆ ಸೊ ವೇರಿಯಸ್ ಸೆಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಮುಂದಾಗ್ತಾ ಇದೆ. ಇದರೊಂದಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಭಾರತ ಮತ್ತು US ಮಧ್ಯೆ ಈ ಒಂದು ಡಿಫೆನ್ಸ್ ಕೋಆಪರೇಷನ್ ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಹೇಗೆ ಸದೃಢವಾಗ್ತಾ ಇದೆ ಅಂತಲೂ ಸಹ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಆಸ್ಪೆಕ್ಟ್ ಏನಿದೆ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರೋದಂತ ಗಮನ ಹರಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಸೆನ್ಸಸ್ ಸೆಲ್ಫ್ ಎನ್ಯುಮರೇಷನ್ ಟ್ರಯಲ್ ಟು ಬಿಗಿನ್ ಇನ್ ಸೆಲೆಕ್ಟ್ ಏರಿಯಾಸ್ ಟುಡೇ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲನ್ನು GS ಪೇಪರ್ 1ಗೆ ಸಂಬಂಧಪಟ್ಟಂತೆ ಓಕೆ, ಸೊ ಇಂಡಿಯನ್ ಸೊಸೈಟಿ ಆಗಿರ್ಬೋದು, ಸೊ ಈ ಒಂದು ಪಾಪ್ಯುಲೇಷನ್ ರಿಲೇಟೆಡ್ ಇರತಕ್ಕಂತಹ ಸೆನ್ಸಸ್ ಏನಿದೆ ಇದರ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ನಮಗೆ ಆಲ್ರೆಡಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನು ಬದಲಾವಣೆ ಮಾಡ್ತಾ ಇದ್ದಾರೆ, ಮುಂಬರ್ತಕ್ಕಂತಹ ಈ ಒಂದು ಜನಗಣತಿ ನಡಿನಲ್ಲಿ 2027ರಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಈ ಒಂದು ಜನಗಣತಿಗೆ ಇವಾಗ ಟ್ರಯಲನ್ನು ಮಾಡ್ತಾ ಇದ್ದಾರೆ ಅಂತಲೇ ನಾವು ಗಮನ ಹರಿಸ್ಬೋದು. ಇಲ್ಲಿ ಪರ್ಟಿಕ್ಯುಲರ್ಲಿ ಡಿಜಿಟಲ್ ಆಧಾರದ ಮೇಲೆ ಡಿಜಿಟಲ್ ಎಕ್ಸಸೈಸನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಮೋಡಲ್ಲಿ ಸೊ ಸೆಲ್ಫ್ ಡಿಕ್ಲರೇಷನ್ಸನ್ನು ಮಾಡುವಂಥದ್ದಾಗಲಿ, ಈವನ್ ಡಿಜಿಟಲ್ ಮ್ಯಾಪ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲನ್ನು ಯೂಸ್ ಮಾಡೋದ್ರ ಮುಖಾಂತರ, ಡೇಟಾ ಕಲೆಕ್ಷನ್ಸ್ಗಳನ್ನು ಮೊಬೈಲ್ ಆ್ಯಪ್ಗಳ ಮುಖಾಂತರ ಮಾಡೋದ್ರ ಮುಖಾಂತರ. ನೀವು ಇಲ್ಲಿ ನೋಡ್ಬೋದು ಸೆಟಲೈಟ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಒಂದು ಹೌಸ್ ಹೋಲ್ಡಲ್ಲಿ ಯಾವ ರೀತಿಯಾಗಿದೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಹೌಸ್ ಹೋಲ್ಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಮೆಂಬರ್ಸ್ಗಳ ಇನ್ಫಾರ್ಮೇಷನ್ಸ್ಗಳನ್ನು ಸಹ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಪ್ರಪ್ರಥಮವಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇದರ ಆಧಾರದ ಮೇಲೆ ಒಂದು ಟ್ರಯಲನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದನ್ನು ಆರ್ಟಿಕಲ್ನ ಮುಖಾಂತರ ಗಮನ ಹರಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಸೆನ್ಸಸ್ ಅಂತ ಬಂದಾಗ ನಾವು ಪ್ರಪ್ರಥಮವಾಗಿ ಭಾರತದಲ್ಲಿ ಸೆನ್ಸಸ್ ಯಾವಾಗ ಬಂತು, ಸೆನ್ಸಸ್ಗೆ ಸಂಬಂಧಪಟ್ಟಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು, ಆ್ಯಕ್ಟ್ಗಳು ಯಾವ ರೀತಿಯಾಗಿದೆ ಅಂತಂದರೆ 1948ರಲ್ಲಿ ಒಂದು ಆ್ಯಕ್ಟ್ ಇದೆ, ಸೆನ್ಸಸ್ ಆ್ಯಕ್ಟ್ ಅನ್ನುವಂಥದ್ದಾಗಿ ನಾವಿಲ್ಲಿ ಗಮನ ಹರಿಸ್ಬೋದು. ಅಗೇನ್ ಸೆನ್ಸಸ್ಗೆ ಸಂಬಂಧಪಟ್ಟಂತಲೂ ಸಹ ಒಂದು ರೂಲ್ಸನ್ನು ನಾವು ಗಮನ ಹರಿಸ್ತೇವೆ. ಇದನ್ನು ನಾವು 1990ಯಲ್ಲಿ ಕಾಣ್ಬೋದು. ಸೊ ಇದರ ಆಧಾರದ ಮೇಲೆ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಆ್ಯಕ್ಟ್ ಆಫ್ ಪ್ರೊವಿಷನ್ ನಡಿನಲ್ಲಿ ನಾವು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ಮಿನಿಸ್ಟ್ರಿ ಇನ್ವಾಲ್ವ್ ಆಗಿರುತ್ತೆ ಅಂತಂದರೆ ಹೋಮ್ ಮಿನಿಸ್ಟ್ರಿ ಇನ್ವಾಲ್ವ್ಮೆಂಟನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಹೋಮ್ ಮಿನಿಸ್ಟ್ರಿ ಮುಖಾಂತರ ರಿಜಿಸ್ಟ್ರಾರ್ ಜನರಲ್ ಆಫ್ ಸೆನ್ಸಸ್ ಆ್ಯಂಡ್ ಕಮಿಷನರ್ ಅವರು ಏನು ಮಾಡ್ತಾರೆ, ಸೆನ್ಸಸ್ಸನ್ನು ಕಂಡಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸಂವಿಧಾನಾತ್ಮಕವಾಗಿ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ನಡಿನಲ್ಲಿ ಯಾವ ಪ್ರೊವಿಷನ್ಸ್ಗಳು ಸಪೋರ್ಟ್ ಮಾಡುತ್ತೆ, ಆರ್ಟಿಕಲ್ 246 ಜನಗಣತಿಯನ್ನು ನಾವು ಯೂನಿಯನ್ ಲಿಸ್ಟಲ್ಲಿ ನೋಡ್ತಾ ಇದ್ದೀವಿ. ಸೊ ಕೇಂದ್ರ ಪಟ್ಟಿ ನಡಿನಲ್ಲಿ ಇರತಕ್ಕಂಥ ಈ ಒಂದು ಸೆನ್ಸಸ್ ಸಬ್ಜೆಕ್ಟ್ನ ಆಧಾರದ ಮೇಲೆ ಹೋಮ್ ಮಿನಿಸ್ಟ್ರಿ ಏನು ಮಾಡುತ್ತೆ, ಸೆನ್ಸಸ್ಸನ್ನು ಕಂಡಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನೋಡೋದಾದರೆ ಎಂಟ್ರಿ 69ನಲ್ಲಿ 7th ಶೆಡ್ಯೂಲ್ ಅಂತ ನಾವೇನು ನೋಡ್ತೀವಿ, ಈ ಒಂದು 7th ಶೆಡ್ಯೂಲ್ನಲ್ಲಿ ಎಂಟ್ರಿ 69 ನಡಿನಲ್ಲಿ ನಾವು ಈ ಒಂದು ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟನ್ನು ಕಾಣ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಫಸ್ಟ್ ಸೆನ್ಸಸ್ಸನ್ನು ಯಾವಾಗ ಕಂಡಕ್ಟ್ ಮಾಡಿದ್ರು ಅನ್ನುವಂಥದ್ದಾದರೆ 1872ಅಲ್ಲಿ ಫಸ್ಟ್ ಸೆನ್ಸಸ್. ಅದಾದ ಮೇಲೆ ನಾವು ಯಾವುದೇ ರೀತಿಯಾಗಿ ರೆಗ್ಯುಲರ್ ಆಗಿ ಅಂದರೆ ಪರ್ಟಿಕ್ಯುಲರ್ಲಿ 10 ಇಯರ್ಸ್ ಒಮ್ಮೆ 5 ಇಯರ್ಸ್ ಒಮ್ಮೆ ಈ ರೀತಿಯಾಗಿ ಪ್ರಾಪರ್ ಶೆಡ್ಯೂಲನ್ನು ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ 1881 ಆದಮೇಲಿಂದ ಪರ್ಟಿಕ್ಯುಲರ್ಲಿ 10 ಇಯರ್ಸ್ ಒಂದು ಸರ್ತಿ ನಾವು ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಬೇಕು ಅಂತ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡೋದನ್ನು ನಾವು ನೋಡ್ತಾ ಇದ್ವಿ. ಸೊ ಮೊದಲು ಏನು ಮಾಡ್ತಿದ್ವಿ, ಡಿಫ್ರೆಂಟ್ ಪಾರ್ಟಲ್ಲಿ ಕಂಡಕ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಪ್ರಾಪರ್ ಸಿಂಕ್ರನೈಸೇಷನ್ ಆಗ್ತಾ ಇರೋದು 1881 ಅಂತ ಹೇಳ್ಬೋದು. ಸೊ ಕೋವಿಡ್ನಿಂದಾಗಿ ಸ್ವಲ್ಪ
ಪೋಸ್ಟ್ಪೋನ್ ಆಗಿರೋದನ್ನು ಅಥವಾ ಶೆಡ್ಯೂಲಲ್ಲಿ ಸ್ವಲ್ಪ ಮಿಸ್ಮ್ಯಾಚ್ ಆಗಿರೋದನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಹೊಸದಾಗಿ ಮಾಡ್ತಾ ಇರುವಂತಹ ಸೆನ್ಸಸ್ ನಡಿನಲ್ಲಿ ಅಥವಾ 2027ರಲ್ಲಿ ಆಗ್ತಾ ಇರುವಂತಹ ಸೆನ್ಸಸ್ ನಡಿನಲ್ಲಿ ಇವರು ಅಬ್ಸರ್ವೇಷನ್ ಮಾಡ್ತಾ ಇರೋದು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸೆನ್ಸಸ್ ಮಾಡುವಂತಹ ನಿಟ್ಟಿನಲ್ಲಿ ಫೇಸ್ ವೈಸ್ ಮಾಡ್ತಾ ಇದ್ದಾರೆ. ಸೊ ಫೇಸ್ ನಡಿನಲ್ಲಿ ಒಂದು ಹೌಸ್ ಲಿಸ್ಟಿಂಗನ್ನು ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಬಿಲ್ಡಿಂಗ್ಸ್ ಯಾವ ರೀತಿಯಾಗಿದೆ ಅಥವಾ ಅವ್ರು ಯಾವ ರೀತಿಯಂಥ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ, ಎಷ್ಟು ರೂಮ್ಸ್ಗಳು ಮನೆಯಲ್ಲಿದ್ದಾವೆ, ಯಾವ ರೀತಿಯಂಥ ಓನರ್ಶಿಪ್ ಸ್ಟೇಟಸ್ ಇದೆ, ವಾಟರ್, ಎಲೆಕ್ಟ್ರಿಸಿಟಿ ಸಪ್ಲೈ, ಇವುಗಳನ್ನೆಲ್ಲ ಕನ್ಸಿಡರೇಷನನ್ನು ಮಾಡ್ತಾರೆ. ಸೊ ಇದರೊಂದಿಗೆ ಏನು ಮಾಡ್ತಾರೆ ಅಂದರೆ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಡೆಮೋಗ್ರಫಿಕ್ ಸ್ಟ್ರೆಂತ್ ಎಷ್ಟು ಮಟ್ಟಿಗಿದೆ ಅಂತಲೂ ಸಹ ಕ್ಯಾಪ್ಚರ್ ಮಾಡಬೇಕಲ್ವ. ಸೊ ಇದರ ಆಧಾರದ ಮೇಲೆ ಪಾಪ್ಯುಲೇಷನ್ ಎನ್ಯುಮರೇಷನ್ ನಡಿನಲ್ಲಿ ಸೋಷಿಯೋ ಎಕನಾಮಿಕ್ ಡೀಟೇಲ್ಸ್ಗಳನ್ನು ಸಹ ಇವರು ತೆಗೆದುಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಯಾವ ಏಜ್ ಇದೆ, ಯಾವ ಸೆಕ್ಸ್ ಇದೆ, ಅಥವಾ ಯಾವುದು ಡೇಟ್ ಆಫ್ ಬರ್ತ್ ಇದೆ, ಮ್ಯಾರಿಟಲ್ ಸ್ಟೇಟಸ್ ಇದೆನೋ ಇಲ್ವೋ, ಎಜುಕೇಷನ್ ಇದೆನೋ ಇಲ್ವೋ, ಈ ರೀತಿಯಾಗಿ ಒಂದು ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಅವರ ಒಂದು ಸ್ಟೇಟಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ಬಗ್ಗೆ ಇವರು ಗಮನ ಹರಿಸ್ತಾರೆ ಅಂತಲೂ ಸಹ ನಾವಿಲ್ಲಿ ಕಾಣ್ಬೋದು. 2 ಫೇಸಲ್ಲಿ ಕಮೆಂಟ್ಸ್ ಆಗುವಂಥ ಒಂದು ಸಾಧ್ಯತೆ ಇದೆ. ಏಪ್ರಿಲ್ 1ನೇ ತಾರೀಕು 2026, ಓಕೆ, ಏಪ್ರಿಲ್ 1 2026 ಸ್ಟಾರ್ಟ್ ಆಗಿರುವಂಥದ್ದು ಮಾರ್ಚ್ ಮಂತಲ್ಲಿ. ಸೊ ಮಾರ್ಚ್ 1 ಅಂತಲೇ ಕನ್ಸಿಡರ್ ಮಾಡಿದಾಗ 2027 ಈ ಒಂದು ಫೇಸ್ ನಡಿಯಲ್ಲಿ ಸೆನ್ಸಸ್ ಕ್ಯಾರಿ ಆಗಬೇಕು. ಅದರಲ್ಲೂ 2 ಫೇಸಲ್ಲಿ ಇವರು ಮಾಡ್ತಾ ಇದ್ದಾರೆ. ಒಂದು ಸ್ಟಾರ್ಟಿಂಗ್ ಏನಿರುತ್ತಲ್ಲ 5 to 6 ಮಂತ್ ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಅಗೇನ್ ಮತ್ತೆ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಇದು ಹೌಸ್ ಲಿಸ್ಟಿಂಗ್ ಏನಿದೆ ಅಲ್ಲ ಅದನ್ನು ಪ್ರಥಮ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಸೊ ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಒಂದು 5 to 6 ಮಂತ್ ಆಗಿರ್ಬೋದು. ಪಾಪ್ಯುಲೇಷನ್ ಎನ್ಯುಮರೇಷನ್ ಅಡಿಯಲ್ಲಿ ಅಗೇನ್ ಈ ಒಂದು ಸೆಕೆಂಡ್ ಫೇಸ್ ಏನಿದೆ ಅದನ್ನು ಫೆಬ್ರವರಿ 2027 ಈ ಒಂದು ಸಂದರ್ಭದಲ್ಲಿ ಕನ್ಸಿಡರ್ ಮಾಡೋದ್ರ ಮುಖಾಂತರ ಮಾರ್ಚ್ 1 ಈ ಟೈಮಲ್ಲಿ ಮುಗಿಬೇಕು 2027ಗೆ ಅನ್ನುವಂಥದ್ದಾಗಿ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ 2 ಫೇಸನ್ನು ಇವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಈವನ್ ಡಿಜಿಟಲ್ ಸೆನ್ಸಸ್ಸು ಫಸ್ಟ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇಂಡಿಯಾ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಡಿಜಿಟಲ್ ಸೆನ್ಸಸನ್ನು ಅಡಾಪ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಕಂಟ್ರಿ ಅಂತಲೇ ಅನಿಸ್ಕೊಳ್ಳುತ್ತೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಇವರು ಪಾಪ್ಯುಲೇಷನ್ ಆಧಾರದ ಮೇಲೂ ಸಹ ಫೋಕಸ್ ಮಾಡ್ತಾ ಇದ್ದಾರೆ. ಹೌಸ್ ಲಿಸ್ಟಿಂಗನ್ನು ಸಹ ಸಪ್ರೇಟಾಗಿ ಒಂದು ಫಾರ್ಮಲೈಸೇಷನ್ ತರಲಿಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ ಅಂತಲೂ ಸಹ ನೋಡ್ತಾ ಇದ್ವಿ. ಅಂದರೆ ಕಾಸ್ಟ್ ರಿಲೇಟೆಡ್ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ಪ್ಯಾರಲಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಾಸ್ಟ್ ಎನ್ಯುಮರೇಷನ್ ನೋಡ್ಬೋದು. ಪೋಸ್ಟ್ ಇಂಡಿಪೆಂಡೆನ್ಸ್ ಆದಮೇಲೆ ಫಸ್ಟ್ ಟೈಮ್ ಈ ರೀತಿಯಂಥ ಕಲೆಕ್ಷನ್ಸ್ ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ನಾವು ಮೊದಲು SC/ST ಅಷ್ಟೇ ರೆಕಾರ್ಡ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಹೊರತುಪಡಿಸಿ ಬೇರೆ ಬೇರೆ ಕಾಸ್ಟ್ ಏನಿರುತ್ತಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡೋದ್ರಲ್ಲಿ ಈ ಒಂದು ಹೊಸ ಸೆನ್ಸಸ್ಸು ಸಹ ಹೆಜ್ಜೆ ನೀಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ಸೆನ್ಸಸ್ ಡಿಲೇ ಆಗ್ತಾ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಇವಾಗ ನಾವು ನೋಡಿ 2011 ಡೇಟಾವನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಇರ್ತಾ ಇರುವಂಥದ್ದು 2025ರಲ್ಲಿ ನಡೀತಾ ಇದ್ದೀವಿ. ಸೊ ಇಲ್ಲಿರುವಂಥ ಡೇಟಾಗೂ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ. 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಮೈಗ್ರೇಷನ್ಸ್ ಆಗಿರುತ್ತೆ, ಅರ್ಬನೈಸೇಷನ್ ಆಗಿರುತ್ತೆ, ಡೆಮೋಗ್ರಫಿಕ್ ಚೇಂಜಸ್ ತುಂಬ ಜಾಸ್ತಿ ಆಗಿದೆ. ಟೆಕ್ನಾಲಜಿ ಇನ್ಫ್ಲುಯೆನ್ಸ್ನಿಂದಾಗಿ ಸಾಕಷ್ಟು ಬದಲಾವಣೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೋಷಿಯಲ್ ವೆಲ್ಫೇರ್ ಗ್ಯಾಪ್ಸು ಸಹ ಜಾಸ್ತಿ ಇರುತ್ತೆ. ಸೊ ಇವಾಗ ನೋಡಿ ಇಲ್ಲಿ ನಾವು ಹಳೆ ಡೇಟಾವನ್ನು ಯೂಸ್ ಮಾಡೋದ್ರಿಂದ ಸರ್ಕಾರ ಏನಾದರೂ ಯೋಜನೆಯನ್ನು ತರುತ್ತಲ್ಲ, ಸೋಷಿಯಲ್ ವೆಲ್ಫೇರ್ಗೆ ಸಂಬಂಧಪಟ್ಟಂಥ ಯೋಜನೆಯನ್ನು ತಂದಾಗ MG ನರೇಗಾ ಪ್ರೋಗ್ರಾಮ್, PDS ಸಿಸ್ಟಮ್ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಇವುಗಳೆಲ್ಲ ತಂದಾಗ ಯಾರನ್ನು ನಾವು ಟಾರ್ಗೆಟ್ ಆಗಿ ಕನ್ಸಿಡರ್ ಮಾಡಬೇಕು ಅಲ್ವಾ. ಸೊ ಯಾರು ಇವತ್ತು BPL ನಡಿನಲ್ಲಿ ಕಂಡು ಬರ್ತಾರೆ, APL ನಡಿಯಲ್ಲಿ ಕಂಡು ಬರ್ತಾರೆ, ಯಾರು ಇವತ್ತು ರಿಚ್ ಇದ್ದಾರೆ, ಇವುಗಳನ್ನೆಲ್ಲ ಐಡೆಂಟಿಫೈ ಮಾಡಬೇಕಲ್ಲ. ಸೊ ಫಿಲ್ಟರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಸೋಷಿಯಲ್ ವೆಲ್ಫೇರ್ ಗ್ಯಾಪ್ ಫುಲ್ಫಿಲ್ ಮಾಡೋದ್ರಲ್ಲಿ ಸೆನ್ಸಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಇಶ್ಯೂನ ಅಡ್ರೆಸ್ ಮಾಡುವಂಥದ್ದಾಗಲಿ, ಎಜುಕೇಷನ್ ಆಸ್ಪೆಕ್ಟ್ ನಡಿನಲ್ಲಿ ಗಮನ ಹರಿಸಿದಾಗ ಎನ್ರೋಲ್ಮೆಂಟ್ ರೇಷಿಯೋ ಎಷ್ಟಿದೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ. ಈವನ್ ಇನ್ಫ್ರಾಸ್ಟ್ರಕ್ಚರ್ ಯಾವ ಲೆವೆಲಿಗಿದೆ, ಯಾವ ಏರಿಯಾದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಲ್ಯಾಕ್ ಇರೋದನ್ನು ನೋಡ್ತೇವೆ. ಹೌಸಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಇವತ್ತು ಸಾರಿಗೆ ವ್ಯವಸ್ಥೆ ಯಾವ ರೀತಿಯಾಗಿದೆ, ಸ್ಯಾನಿಟೇಷನ್ ಯಾವ ರೀತಿಯಾಗಿದೆ, ಇದನ್ನೆಲ್ಲ ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸೆನ್ಸಸ್ ತುಂಬ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ನೂ ಸಹ ಐಡೆಂಟಿಫೈ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮಾರ್ಜಿನಲೈಸ್ಡ್ ಗ್ರೂಪ್ ಯಾವ ರೀತಿಯಾಗಿದೆ, ಸೊ ವಲ್ನರಬಲ್ ಸೆಕ್ಷನ್ಸ್ ಅಂತ ನಾವೇನು ಕರಿತೀವಿ, ಸೊ ಇವರನ್ನು ಸಹ ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ಸೆನ್ಸಸ್ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸಬೇಕಾಗುತ್ತೆ. ಭಾರತ ಇವತ್ತು ಸಾಕಷ್ಟು ಗೋಲ್ಸ್ಗಳನ್ನು ಹಾಕ್ಕೊಂಡಿದೆ. ಎಜುಕೇಷನ್ ವೈಸ್ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದ್ದಾವೆ. ಇವುಗಳನ್ನೆಲ್ಲನೂ ಅಚೀವ್ ಮಾಡಲಿಕ್ಕೆ ಸರಿಯಾದಂತಹ ಡೇಟಾ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಸರ್ಕಾರ 33% ರಿಸರ್ವೇಷನ್ಸನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದಾರಲ್ವ. ಸೊ ಈ ಒಂದು ರಿಸರ್ವೇಷನ್ ಏನಿದೆ ಅಲ್ಲ ಇದು ಜಾರಿಗೆ ಬರಬೇಕು ಅಂತಂದರೆ ಈ ಒಂದು ಸೆನ್ಸಸ್ ಆದಮೇಲೆ ಈ ಡಿಲಿಮಿಟೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ರಿಸರ್ವೇಷನನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಪ್ಲಾನಿಂಗ್ಸನ್ನು ಬೇರೆ ಬೇರೆ ಸೆಕ್ಟರ್ಸ್ ನಡಿನಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಸರ್ಕಾರದ ಒಂದು ಗವರ್ನೆನ್ಸ್ ಅಂತ ಏನು ಕರಿತೀವಿ, ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಪೋರ್ಟನ್ನು ಮಾಡಲಿಕ್ಕೆ ಸೆನ್ಸಸ್ ತುಂಬ ಇಂಪಾರ್ಟೆಂಟು ಅನ್ನುವಂಥ ಡೈಮೆನ್ಷನ್ಸನ್ನು ನಾವು ಕವರ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ H1 ಫಿಸಿಕಲ್ ಡೆಫಿಸಿಟ್ ಸ್ಟ್ಯಾಂಡ್ಸ್ ಅಟ್ 36.5% ಆಫ್ ಫುಲ್ ಇಯರ್ ಗೋಲ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಇಲ್ಲಿ
H1 ಫಿಸಿಕಲ್ ಡೆಫಿಸಿಟ್ ಅಂತಂದರೆ H1 ಅಂತಂದರೆ ಹಾಫ್ ಇಯರ್ ಅಂತ ಡೆಸಿಗ್ನೇಷನ್ನ ಮಾಡುತ್ತೆ, ಜನವರಿಯಿಂದ ಜೂನ್ ಮಂತ್. ಸೊ ಈ ಒಂದು ಡ್ಯೂರೇಷನ್ ನಡಿನಲ್ಲಿ ಯಾವ ರೀತಿಯಾಗಿ ಫಿಸಿಕಲ್ ಡೆಫಿಸಿಟ್ ಇದೆ ಅನ್ನುವಂಥ ಒಂದು ಡೇಟಾವನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದೆ. ಸರ್ಕಾರದ ಒಂದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ 2024-25 ಒಂದು ಬಜೆಟನ್ನು ನೋಡಿದಾಗ ಅಲ್ಲಿರುವಂಥ ಫಿಸಿಕಲ್ ಡೆಫಿಸಿಟ್ಟು 29% ಇರುವಂಥದ್ದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಬಟ್ ಇವಾಗ ಆಲ್ರೆಡಿ ಹಾಫ್ ಇಯರ್ ಅಂತ ಬಂದಾಗ 36.5% ಆಗಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸ್ಬೋದು. ಹಾಗಿದ್ರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏನೇನು ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ನಮಗೆ ಫಿಸಿಕಲ್ ಡೆಫಿಸಿಟ್ ಅಂದರೆ ಏನು ಅಂತ ಕ್ಲಿಯರಾಗಿ ಗೊತ್ತಿರಬೇಕು. ಇದರ ಮೇಲೆ ಪ್ರಿಲಿಮ್ಸಲ್ಲಿ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಫಿಸಿಕಲ್ ಡೆಫಿಸಿಟ್ ಅಂತ ಬಂದಾಗ ಇಲ್ಲಿ ಸರ್ಕಾರಕ್ಕೆ ಬರ್ತಾ ಇರುವಂಥ ಒಂದು ಆದಾಯ ಅಥವಾ ಇನ್ಕಮ್ ಅಂತ ನಾವೇನು ಹೇಳ್ತೀವಿ, ರೆವೆನ್ಯೂ ಅಂತ ಏನು ಕರಿತೀವಿ. ಸೊ ಈ ಒಂದು ರೆವೆನ್ಯೂ ಬರ್ತಾ ಇರೋದು ಹಾಗೂ ಎಕ್ಸ್ಪೆಂಡಿಚರ್ ನಡಿನಲ್ಲಿ ಇವ್ರು ಖರ್ಚು ಮಾಡ್ತಾ ಇರುವಂಥದ್ದು ಏನಿರುತ್ತಲ್ಲ, ಮಿಸ್ ಮ್ಯಾಚ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಸರ್ಕಾರ ಹೆಚ್ಚು ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದೆ. ಓಕೆ, ಎಕ್ಸ್ಪೆಂಡಿಚರ್ದ ಒಂದು ಬಕೆಟ್ ಏನಿದೆಯಲ್ಲ ಜಾಸ್ತಿ ಇದೆ. ಸೊ ಇನ್ಕಮ್ ಅಥವಾ ಆದಾಯ ಬರೋದೇನಿದೆಯಲ್ಲ ತುಂಬ ಕಡಿಮೆ ಇದೆ. ಎಕ್ಸ್ಪೆಂಡಿಚರ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುವಂಥ ಒಂದು ಕಾನ್ಸಿಕ್ವೆನ್ಸಸನ್ನು ನಾವು ಏನು ಕರಿತೀವಿ, ಫಿಸಿಕಲ್ ಡೆಫಿಸಿಟ್ ಅನ್ನುವಂಥ ಒಂದು ಟರ್ಮಿಂದ ಡೆಸಿಗ್ನೇಷನ್ ಮಾಡುವಂಥದ್ದು. ಸೊ ಸರ್ಕಾರ ಇವಾಗ ಈ ಒಂದು ಫಿಸಿಕಲ್ ಡೆಫಿಸಿಟ್ ಅಂತ ಬಂದಾಗ ಈ ಡೆಫಿಸಿಟನ್ನು ಸರಿದೂಗಿಸ್ಕೋಬೇಕು ಅಂತಂದರೆ ಏನು ಮಾಡುತ್ತೆ, ಡೆಫಿನೆಟ್ಲಿ ಇದು ಸಾಲವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗುತ್ತೆ ಅಲ್ವಾ. ಸೊ ಇದು ಮನಿಯನ್ನು ಅಥವಾ ಹಣವನ್ನು ಬಾರೋ ಮಾಡಲಿಕ್ಕೆ ಮುಂದಾಗುತ್ತೆ. ಸಾಕಷ್ಟು ಮೀನ್ಸ್ಗಳ ಮುಖಾಂತರ ಇದು ಬಾರೋ ಮಾಡುತ್ತೆ ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಅಸೆಟ್ಸ್ಗಳನ್ನು ಇದು ಸೆಲ್ ಮಾಡ್ಬೋದು. ಇದರಿಂದ ಈ ಒಂದು ಡೆಫಿಸಿಟ್ ಏನಿರುತ್ತಲ್ಲ ಅದು ಫುಲ್ಫಿಲ್ ಆಗೋದನ್ನು ನಾವು ಗಮನ ಹರಿಸ್ಬೋದು. ಸೊ ಸರ್ಕಾರಕ್ಕೆ ಬರ್ತಾ ಇರುವಂಥ ಒಂದು ರೆವಿನ್ಯೂಗಿನೂ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುವಂಥ ಒಂದು ಕಂಟೆಕ್ಸ್ಟ್ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಈ ರೀತಿಯಾಗಿ ಡೆಫಿಸಿಟ್ ಆಗ್ತಾ ಹೋಗ್ತಾ ಇರೋದ್ರಿಂದ ಡೆಫಿಸಿಟ್ ಆಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿರ್ಬೋದು. ಸೊ ಪರ್ಟಿಕ್ಯುಲರ್ಲಿ ಸರ್ಕಾರ ಇವಾಗ ಸೋಷಿಯಲ್ ಎಕ್ಸ್ಪೆಂಡಿಚರ್ ಅಥವಾ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗೆ ಸಾಕಷ್ಟು ಎಕ್ಸ್ಪೆಂಡಿಚರ್ನ ಮಾಡ್ತಾ ಇರೋದಾಗಿ ನಾವು ಗಮನ ಹರಿಸ್ಬೋದು. ಅಥವಾ ಏನಾದರೂ ಡಿಸಾಸ್ಟರ್ ಆಸ್ಪೆಕ್ಟ್ಸ್ ನಡಿಯಲ್ಲಿ ಬರ್ತಾ ಇರುವಂಥ ಒಂದು ಕಂಟೆಕ್ಸ್ಟ್ನ ಗಮನ ಹರಿಸ್ಬೋದು. ಈ ಒಂದು ಆರ್ಟಿಕಲ್ನಲ್ಲಿ ನಾವು ನೋಡೋದಾದರೆ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಸಹ ಹೆಚ್ಚು ಮಾಡ್ತಾ ಇದೆ ಅಂತ ನೋಡ್ತಾ ಇದ್ವಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಬೆನಿಫಿಟ್ ಆಗುತ್ತೆ ಅಲ್ವಾ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ನಥಿಂಗ್ ಬಟ್ ಸರ್ಕಾರ ಇವತ್ತೊಂದು ಅಸೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದರಿಂದ ಸಾಕಷ್ಟು ಬೆನಿಫಿಟನ್ನು ನಾವು ನೋಡ್ತೀವಿ. ಇವಾಗ ರೀಜ್ನಲ್ ವೈಸ್ ಅಥವಾ ಆ ಒಂದು ಪ್ರದೇಶದ ಅನುಗುಣವಾಗಿ ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಳ್ಳುತ್ತೆ. ಇದರಿಂದ ಒಂದು ಕ್ಯಾಪಿಟಲನ್ನು ಜನರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದ ಮೆಟ್ರೋನೇ ಡೆವಲಪ್ ಮಾಡ್ತೀವಿ ಅಂತ ತೆಗೆದುಕೊಂಡಾಗ ಅದೊಂದೊಂಥರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಓನ್ಲಿ. ಸೊ ಈ ಒಂದು ಮೆಟ್ರೋ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಈ ಮೆಟ್ರೋಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಬೆನಿಫಿಟ್ ಇದೆ ನೋಡಿ. ಸೊ ಇವಾಗ ಕನ್ಸ್ಯೂಮರ್ಸ್ಗೂ ಸಹ ಅಥವಾ ಟ್ರಾವೆಲ್ ಮಾಡೋರಿಗೂ ಸಹ ಬೆನಿಫಿಟ್ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಅಲ್ಲಿ ಸಾಕಷ್ಟು ಜನರಿಗೆ ಒಂದು ಕೆಲಸವನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ, ಜಾಬನ್ನು ಕ್ರಿಯೇಟ್ ಮಾಡುತ್ತಲ್ವಾ. ಕನ್ಸ್ಟ್ರಕ್ಷನಿಂದ ತೆಗೆದುಕೊಳ್ಳೋದಾಗಿ ನೀವು ಗಮನ ಹರಿಸ್ಬೋದು, ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ತನೂ ಸಹ ಅದು ಎಷ್ಟು ಮಟ್ಟಿಗೆ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನೀವು ಗಮನ ಹರಿಸ್ಬೋದು. ಸೊ ಇದರಿಂದ ಆಟೋಮೆಟಿಕ್ಲಿ ಸರ್ಕಾರಕ್ಕೂ ಸಹ ರೆವೆನ್ಯೂ ಬರುತ್ತೆ ಅಲ್ವಾ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಸರ್ಕಾರ ಒಂದು ಬಿಸ್ನೆಸ್ನ ಆ್ಯಂಗಲಲ್ಲಿ ಥಿಂಕ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಸೊ ಕಳೆದ ಬಜೆಟ್ನಲ್ಲಿ ನಾವು ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸ್ ಮಾಡ್ತಾ ಇರೋದನ್ನು ಸಹ ನಾವು ನೋಡ್ತಾ ಇದ್ವಿ. ನಿಯರ್ಲಿ 40% ಎನ್ಹಾನ್ಸ್ ಆಗಿದೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಸೊ ಸರ್ಕಾರದ ಬಜೆಟ್ನಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಜನರಲಿ ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ ಇರುತ್ತಲ್ಲ, ಡೇ ಟು ಡೇ ಬೇಸಿಸ್ನ ಆಧಾರದ ಮೇಲೆ ನಾವೇನು ಎಕ್ಸ್ಪೆನ್ಸಸ್ಸನ್ನು ಮಾಡ್ತೀವಿ ಅದು ರೆವೆನ್ಯೂ ಆಸ್ಪೆಕ್ಟ್ನಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿಯನ್ನು ಕೊಡೋದು ಕಂಪಲ್ಷನ್ ಇರುತ್ತೆ, ಪೆನ್ಷನ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರಿಗೆ ಇರತಕ್ಕಂಥ ಸ್ಕೀಮ್ಸ್ಗಳು ಏನಿರುತ್ತಲ್ಲ ಅವುಗಳಿಗೆಲ್ಲನೂ ಸಹ ಎಕ್ಸ್ಪೆಂಡಿಚರ್ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ರೆವೆನ್ಯೂ ಆಸ್ಪೆಕ್ಟ್ ನಡಿಯಲ್ಲಿ ಬರ್ತಾ ಹೋಗುತ್ತೆ ಅಂತ ನೋಡ್ಬೋದು. ಈ ಸಬ್ಸಿಡಿ ಎಲ್ಲ ಏನಿರುತ್ತಲ್ಲ ಅದು ರೆವೆನ್ಯೂ ಅಲ್ಲೇ ಬರುತ್ತೆ. ಸೊ ಈ ಸಬ್ಸಿಡೀಸ್ಗಳನ್ನು ಎಲ್ಲ ರ್ಯಾಷನಲೈಸ್ ಮಾಡೋದ್ರ ಮುಖಾಂತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಸರ್ಕಾರ ಹೆಚ್ಚು ಮಾಡೋದ್ರಿಂದ ಡೆಫಿಸಿಟ್ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಫಿಸಿಕಲ್ ಡೆಫಿಸಿಟ್ ಅಂತ ಬಂದಾಗ ಒಂದು ಪ್ರಾಪರ್ ಆಗಿರುವಂತಹ ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಬೇಸ್ ಮೇಲೂ ಸಹ ಕ್ವಶನನ್ನು ಕೇಳ್ತಾರೆ. ಫಿಸಿಕಲ್ ಡೆಫಿಸಿಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಯಾವ ರೀತಿಯಾಗಿರುತ್ತೆ ಮೈನಸ್ ಟೋಟಲ್ ರಿಸಿಪ್ಟ್ ಅಂತ ನಾವೇನು ಕರಿತೀವಿ, ಬರ್ತಕ್ಕಂಥ ಒಂದು ಆದಾಯಕ್ಕೆ ರಿಸಿಪ್ಟ್ಸ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಿ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆಸಿಪ್ಟ್ಸ್ ಅಂತ ಗಮನ ಹರಿಸ್ತೀವಿ. ಈ ಒಂದು ರೆಸಿಪ್ಟ್ ನಡಿನಲ್ಲಿ ಬಾರೋಯಿಂಗ್ ಏನು ಮಾಡಿರ್ತೀವಲ್ಲ ಅದನ್ನು ಎಕ್ಸ್ಕ್ಲೂಡ್ ಮಾಡಲಾಗುತ್ತೆ. ಸಾಲವನ್ನು ತೆಗೆದುಕೊಂಡಿರೋದೇನಿರುತ್ತಲ್ಲ ಅದನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ. ಸೊ ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್ ಅಂತಲೇ ನಾವು ಹೇಳ್ಬೋದು. ಸೊ ಇದನ್ನು ಎಕ್ಸ್ಕ್ಲೂಡ್ ಮಾಡೋದ್ರ ಮುಖಾಂತರ ಈ ಫಾರ್ಮುಲಾ ಇರುತ್ತೆ. ನಿಮಗೆ ಎಕ್ಸಾಮಿನೇಷನ್ ಈ ಒಂದು ಫಾರ್ಮುಲಾ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಜನರಲಿ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಡೈಮೆನ್ಷನ್ ಹೆಂಗೆ ಕಾಸ್ ಆ್ಯಂಡ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಮೇನ್ಸ್ ನಡಿನಲ್ಲೂ ಸಹ ಕವರ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ಕನ್ಸೆಂಟ್ ಈಸ್ ಆಲ್ ಅಂತ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ವುಮನ್ ರಿಲೇಟೆಡ್ ಇರುವಂತಹ ಇಶ್ಯೂಸನ್ನು ಗಮನ ಹರಿಸುವಾಗ
GS ಪೇಪರ್ 1 ಹಾಗೂ GS ಪೇಪರ್ 2 ನಡಿನಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ಸೊಸೈಟಿ ಆಸ್ಪೆಕ್ಟ್ ನಡಿನಲ್ಲೂ ಸಹ ರೀಸೆಂಟಾಗಿ ಏನಾದರೂ ರಿಫಾರ್ಮ್ಸ್ ಇದ್ದರೆ, ಈವನ್ ಮೇನ್ಸ್ ಆಸ್ಪೆಕ್ಟ್ ಅಂತ ಗಮನ ಹರಿಸಿದಾಗ ಒಂದು ಕ್ವಶನ್ ಆದರೂ ವುಮೆನ್ ರಿಲೇಟೆಡ್ ಇರುವಂತೆ ಬಂದಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಹಾಗಾಗಿ ಕರೆಂಟ್ ಅಫೇರ್ಸ್ನಲ್ಲಿ ಏನಿರುತ್ತೆ ಅದನ್ನು ಅಪ್ಡೇಷನ್ಸ್ ಆಗಿ ನಾವು ತೆಗೆದುಕೊಳ್ಳೇಬೇಕಾಗುತ್ತೆ. ನೀವಿಲ್ಲಿ ನೋಡೋದಾದರೆ ಸೆಕ್ಷುವಲ್ ವೈಲೆನ್ಸ್ಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಇಂಟಾಲರೆನ್ಸ್ ಕಂಟೆಕ್ಸ್ಟ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸರ್ವೈವರ್ಸ್ಗಳನ್ನು ಸಹ ಸಪೋರ್ಟ್ ಮಾಡುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಪ್ರಾಕ್ಟೀಸನ್ನು ಸಹ ಒತ್ತಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಆರ್ಟಿಕಲನ್ನು ನೋಡೋದಾದರೆ ಪ್ರಪ್ರಥಮವಾಗಿ ಒಂದು ಸೆಂಟ್ರಲ್ ಐಡಿಯಾ ಏನಿದೆ ಅಥವಾ ಈ ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ಅಂತ ನಾವು ಗಮನ ಹರಿಸಿದಾಗ ಇವರು ಹೇಳ್ತಾ ಇರೋದು ಸೆಕ್ಷುವಲ್ ಅಟಾನಮಿಗೆ ಸಂಬಂಧಪಟ್ಟಂತೆ ಸೆಕ್ಷುವಲ್ ಅಟಾನಮಿ ಯಾಕೆ ಇಂಪಾರ್ಟೆಂಟು, ಇದನ್ನು ನಾವು ಯಾಕೆ ಪ್ರಯಾರಿಟಿ ವೈಸ್ ಕನ್ಸಿಡರ್ ಮಾಡಬೇಕು. ಸೆಕ್ಷುವಲ್ ಆ್ಯಕ್ಟ್ ಅಂತ ಬಂದಾಗ ಕನ್ಸೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಒಪ್ಪಿಗೆ ಅಂತ ಏನು ತೆಗೆದುಕೊಳ್ತಾರೆ ಅದು ತುಂಬ ಇಂಪಾರ್ಟೆಂಟು. ನಾವು ಸೆಂಟ್ರಲ್ ಲಾ ಏನಾದರೂ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಸೊಸೈಟಿನಲ್ಲಿ ಏನಾದರೂ ಇವತ್ತು ಪಾಸಿಟಿವಿಟಿಯನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದಾದರೆ ಕನ್ಸೆಂಟನ್ನು ಕನ್ಸಿಡರ್ ಮಾಡಬೇಕು. ಈವನ್ ಲಾನಲ್ಲಿ ಆಗಿರ್ಬೋದು ಅಥವಾ ಕಾನೂನು ಅಂತ ನಾವೇನು ಕರಿತೀವಿ, ಕಾನೂನಲ್ಲಾಗಿರ್ಬೋದು ಅಥವಾ ಸಮಾಜದಲ್ಲಿ ಆಗಿರ್ಬೋದು, ಈ ಒಂದು ಕನ್ಸೆಂಟ್ ಅಥವಾ ಒಪ್ಪಿಗೆ ಅನ್ನುವಂಥ ಒಂದು ಪದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದರಿಂದ ನಾವು ಏನು ಮಾಡ್ಬೋದು, ಸ್ಟ್ರಾಂಗ್ ಆಗಿ ಈ ಒಂದು ಸೆಕ್ಷುವಲ್ ವೈಲೆನ್ಸ್ ಏನಾಗ್ತಾ ಇದೆಯಲ್ಲ ಅದನ್ನು ತಡೆಗಟ್ಟಬೋದು. ಇದನ್ನು ನಾವು ಝೀರೋ ಟಾಲರೆನ್ಸ್ ಅಂತಲೇ ಹೇಳಬೇಕಾಗತ್ತೆ. ಯಾವುದೇ ರೀತಿಯಾಗಿ ಇಲ್ಲಿ ಟಾಲರೆನ್ಸ್ ಅನ್ನುವಂಥ ಕಂಟೆಕ್ಸ್ಟೇ ಬರೋದಿಲ್ಲ. ಹಾಗಾಗಿ ಒಂದು ಸೆಂಟ್ರಲ್ ಐಡಿಯಾ ಯಾವ ರೀತಿಯಾಗಿರಬೇಕು, ಸೆಕ್ಷುವಲ್ ವೈಲೆನ್ಸನ್ನು ತಡೆಗಟ್ಟುವಂಥ ಹಂತದಲ್ಲಿ ಝೀರೋ ಟಾಲರೆನ್ಸ್ ಪ್ರಾಕ್ಟೀಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಗ್ಲೋಬಲ್ ಲೆವೆಲಲ್ಲಿ ಫ್ರಾನ್ಸ್ ಒಂದು ಲೀಗಲ್ ಫ್ರೇಮ್ವರ್ಕ್ ಅನ್ನು ಸಹ ತರ್ತಾ ಇದೆ. ಫ್ರಾನ್ಸಲ್ಲಿರುವಂಥ ಒಂದು ಲೀಗಲ್ ರಿಫಾರ್ಮ್, ಅದರಲ್ಲೂ ಕನ್ಸೆಂಟ್ಗೆ ಸಂಬಂಧಪಟ್ಟಂತೆ ಒಂದು ರಿಫಾರ್ಮನ್ನು ಇವರು ತರ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇವಾಗ ರೇಪ್ ಅಂತ ಬಂದಾಗ ಈ ಒಂದು ರೇಪನ್ನು ಕನ್ಸಿಡರ್ ಮಾಡುವಾಗ ನಾನ್ ಕನ್ಸೆನ್ಚುವಲ್ ಸೆಕ್ಷುವಲ್ ಆ್ಯಕ್ಟ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಗ್ಲೋಬಲ್ ಫ್ರೇಮ್ವರ್ಕ್ಗಳು ಏನಿರುತ್ತಲ್ಲ ಇವೆಲ್ಲ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸೆಕ್ಷುವಲ್ ಆ್ಯಕ್ಟ್ ಅಂತ ಹೇಳೋದ ಮುಖಾಂತರ ಅಂದರೆ ಯಾವುದೇ ರೀತಿಯಾಗಿ ಫಿಸಿಕಲ್ ಫೋರ್ಸ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತಾ ಇಲ್ಲ, ಇವರು ಕ್ರಿಮಿನಲೈಸ್ ಮಾಡ್ತಾ ಇದ್ದಾರೆ. ಓಕೆ, ಯಾವುದೇ ರೀತಿಯಾಗಿ ಕನ್ಸೆಂಟ್ ಇಲ್ಲದೆ ಏನಾದರೂ ಈ ಒಂದು ಸೆಕ್ಷುವಲ್ ಆ್ಯಕ್ಟ್ ನಡೀತಾ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಕ್ರಿಮಿನಲೈಸ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ನೋಡ್ತಾ ಇದ್ದೀವಿ. ಈವನ್ ಇಂಜುರಿ, ರೇಪ್, ಫಿಯರ್ ಇವೆಲ್ಲ ಕಂಡೀಷನ್ ಏನು ಕ್ರಿಯೇಟ್ ಆಗಿರುತ್ತಲ್ಲ ಅದನ್ನು ಒಂದು ಕ್ರಿಮಿನಲ್ ಆ್ಯಕ್ಟ್ ಆಗಿ ಕನ್ಸಿಡರ್ ಮಾಡೋದ್ರ ಮುಖಾಂತರ ಹೊಸ ಲಾನ ತರ್ತಾ ಇದ್ದಾರೆ. ಕ್ರಿಮಿನಲೈಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಹಾಗಾಗಿ ಈ ಒಂದು ಲಾ ಏನಿದೆ ಅಲ್ಲ, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಹಕ್ಕುಗಳನ್ನು, ರೈಟ್ಸನ್ನು ಪ್ರೊಟೆಕ್ಷನ್ ಮಾಡೋದರಲ್ಲಿ ಒಂದು ಮೈಲ್ ಸ್ಟೋನ್ ಅನ್ನುವಂಥದ್ದಾಗೆ ಹೇಳ್ತಾ ಇದ್ದೀವಿ. ಕನ್ಸೆಂಟನ್ನು ಒಂದು ಲಾನಲ್ಲಿ ಪ್ರಯಾರಿಟೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ಲೀಗಲ್ ಫ್ರೇಮ್ವರ್ಕ್ ಏನು ಬಂದಿದೆಯಲ್ಲ ಅಥವಾ ಸೆಕ್ಷುವಲ್ ಅಟಾನಮಿಯನ್ನು ಇವಾಗ ನಾವು ಏನಂತ ಕನ್ಸಿಡರ್ ಮಾಡಬೇಕು, ಈ ಒಂದು ಸೆಕ್ಷುವಲ್ ಅಟಾನಮಿಯನ್ನು ಲೀಗಲ್ ರೈಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದೊಂದು ಬಿಗ್ಗೆಸ್ಟ್ ಮೂವ್ ಅಂತಲೇ ಹೇಳ್ಬೋದು. ಟ್ರೆಡಿಷ್ನಲ್ ಲಾ ಅಂತ ಬಂದಾಗ ಅಲ್ಲಿ ಸ್ವಲ್ಪ ನೇಮಿಂಗ್ ಚೇಂಜ್ ಇರುತ್ತಿತ್ತಲ್ಲ, ಆ ಒಂದು ನೇಮಿಂಗಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಬ್ರಾಡರ್ ಆಸ್ಪೆಕ್ಟ್ಸ್ ನಡೆಯಲ್ಲಿ ಇವರು ಸೈಕಲಾಜಿಕಲಿ, ಎಮೋಷ್ನಲಿ ಮತ್ತು ಸೋಷಿಯಲ್ ಡೈಮೆನ್ಷನ್ಸನ್ನು ಇನ್ಕ್ಲೂಡ್ ಮಾಡೋದ್ರ ಮುಖಾಂತರ ಈ ಒಂದು ವೈಲೆನ್ಸ್ನಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ ಅವ್ರಿಗೆ ಎಮೋಷ್ನಲಿ, ಸೈಕಾಲಜಿಕಲಿ, ಆ ಒಂದು ಸಂದರ್ಭದಲ್ಲೂ ಸಹ ಇಂಟಾಲರೆನ್ಸ್ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಅಥವಾ ಸೆಕ್ಷುವಲ್ ವೈಲೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೆಲವೊಂದಿಷ್ಟು ಸೆಕ್ಷುವಲಿ ಹರಾಸ್ಮೆಂಟ್ ಆಗಿರುತ್ತಲ್ಲ, ವಿಕ್ಟಿಮ್ಸ್ಗಳು ಏನಿರುತ್ತಲ್ಲ ಅಥವಾ ಸರ್ವೈವರ್ಸ್ ಅಂತ ಏನಿರ್ತಾರಲ್ಲ ಅವರು ಸಾಕಷ್ಟು ಬ್ಯಾರಿಯರ್ಸ್ಗಳನ್ನು ಸಹ ಫೇಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಸೊಸೈಟಿಯಲ್ಲಿ ಅವ್ರಿಗೆ ಆಗ್ತಾ ಇರುವಂಥ ಒಂದು ಎಕ್ಸ್ಕ್ಲೂಷನ್ಸನ್ನು ನೋಡ್ಬೋದು, ಸೋಷಿಯಲ್ ಸ್ಟಿಗ್ಮಾಗಳು ಕ್ರಿಯೇಟ್ ಆಗಿರೋದನ್ನು ನಾವು ಗಮನಿಸ್ಬೋದು. ಅವರನ್ನು ಒಂದು ಲೀಗಲ್ ಪ್ರೊಸೀಜರ್ ನಡಿಯಲ್ಲಿ ಇನ್ವಾಲ್ವ್ ಮಾಡ್ತಾ ಇರೋದನ್ನು ನೋಡ್ಬೋದು. ಸೋಷಿಯಲ್ ಲೆವೆಲಲ್ಲಿಯೂ ಸಹ ಅವರು ಸಾಕಷ್ಟು ಇಂಪ್ಯಾಕ್ಟನ್ನು ಅನುಭವಿಸಿರ್ತಾರೆ. ಇವಾಗ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಅವರ ಒಂದು ಬ್ಯಾಕ್ಗ್ರೌಂಡು ಸಹ ಸರಿಯಾಗಿರಲಿಲ್ಲ ಅಂತಂದರೆ ಅಥವಾ ಡಿಸ್ಅಡ್ವಾಂಟೇಜ್ ಮಹಿಳೆಯರಿಗೂ ಸಹ ಇವತ್ತು ನ್ಯಾಯ ಸಿಗದೇ ಇರುವಂಥ ಕಂಟೆಕ್ಸ್ಟ್ ಇರುತ್ತೆ ಅಂತ ನೋಡ್ಬೋದು. ಭಾರತದಲ್ಲಿ NCRBದ ಒಂದು ರಿಪೋರ್ಟನ್ನು ಸಹ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. 2018 ಹಾಗೂ 2022 ಈ ಒಂದು ಡ್ಯೂರೇಷನ್ ನಡಿನಲ್ಲಿ ರೇಪ್ಗೆ ಸಂಬಂಧಪಟ್ಟಂತೆ 27 to 28% ಒಂದು ಕನ್ವಿಕ್ಷನ್ ರೇಟ್ ಅಂತಲೇ ನಾವು ಹೇಳ್ಬೋದು. ಅದರಲ್ಲೂ ರೇಪ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಸೊಸೈಟಿಯ ಒಂದು ರೋಲ್ ಅಥವಾ ಸ್ಟೇಟ್ನ ಒಂದು ರೋಲನ್ನು ಸಹ ಕನ್ಸಿಡರ್ ಮಾಡಬೇಕಲ್ಲ. ಸೊಸೈಟಿ ರೋಲ್ ಅಂತಂದಾಗ ಈ ಒಂದು ಸ್ಟಿಗ್ಮಾವನ್ನು ತೆಗೆದು ಹಾಕಬೇಕು. ಸರ್ವೈವರ್ಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಸೊಸೈಟಿಯಲ್ ಲೆವೆಲಲ್ಲಿ ದೊರಕುವಂತೆ ಮಾಡಬೇಕು. ಹಾಗೂ ರೋಲ್ ಅಂತ ಬಂದಾಗ ಬರೀ ಸೊಸೈಟಿ ಅಂತ ಅಷ್ಟೇ ಅಲ್ಲ, ಈ ಒಂದು ಸ್ಟೇಟ್ ಲಾಗಳನ್ನು ತರಲಿಕ್ಕೆ ಮುಂದಾಗಬೇಕು. ಸ್ಟೇಟು ಸಹ ತುಂಬ ಇಂಪಾರ್ಟೆಂಟ್, ಅಂದರೆ ಲೀಗಲ್ ರಿಫಾರ್ಮ್ಸು ಸಹ ತುಂಬ ಇಂಪಾರ್ಟೆಂಟ್. ಕಮ್ಯುನಿಟಿಯ ಪಾರ್ಟಿಸಿಪೇಷನ್ನೊಂದಿಗೆ, ಸೊಸೈಟಿಯ ಪಾರ್ಟಿಸಿಪೇಷನ್ನೊಂದಿಗೆ
ಇವಾಗ ಕೆಲವೊಂದಿಷ್ಟು ಪೆಟ್ರಾರ್ಕಿಯಲ್ ನಾರ್ಮ್ಸ್ಗಳು ಇರುತ್ತಲ್ಲ ಅವುಗಳನ್ನೆಲ್ಲ ತಡೆಗಟ್ಟಬೇಕು. ಈವನ್ ಜೆಂಡರ್ ರಿಲೇಟೆಡ್ ಇರ್ತಕ್ಕಂಥ ಡಿಸ್ಕ್ರಿಮಿನೇಷನ್ಸ್ಗಳಿರ್ತವೆ, ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸೆನ್ಸಿಟಿವ್ ಇಶ್ಯೂಸ್ಗಳಿರ್ತವೆ, ಅವುಗಳನ್ನೆಲ್ಲ ಸಹ ರಿಮೂವ್ ಮಾಡಬೇಕು ಅನ್ನುವಂಥದ್ದಾಗಿ ನಾವು ನೋಡ್ಬೋದು. ಇದರಿಂದ ಮಾತ್ರ ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಅವರು ಸರ್ವೈವ್ ಆಗಬೇಕು. ಅವರು ಸೈಕೊಲಾಜಿಕಲಿ, ಮೆಡಿಕಲಿ ಅಥವಾ ಲೀಗಲಿ ಅವ್ರಿಗೆ ಸರಿಯಾದಂಥ ಒಂದು ಸಪೋರ್ಟ್ ಸಿಕ್ಕಂದರೆ ಅವರು ಈಸಿಲಿ ಮತ್ತೆ ಸೋಷಿಯಲ್ ಇನ್ಕ್ಲೂಷನ್ ಆಗಲಿಕ್ಕೆ ಸಾಧ್ಯತೆ ಇದೆ. ಎಲ್ಲರಂತೂ ಸಹ ಮತ್ತೆ ಅವರು ನಾರ್ಮಲ್ ಆಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ಅಪ್ರೋಚ್ ಏನಿದೆಯಲ್ಲ, ಸೊ ಈ ಒಂದು ಅಪ್ರೋಚ್ ನಮ್ಮ ದೇಶದಲ್ಲೂ ಸಹ ನೀಡಿದೆ. ಓಕೆ, ಸೆಕ್ಷುವಲ್ ವೈಲೆನ್ಸ್ ಏನಿದೆ ಅದನ್ನು ಇಂಟಾಲರೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕು, ಝೀರೋ ಟಾಲರೆನ್ಸನ್ನು ನಾವು ತೋರಿಸಬೇಕು. ಸೊ ಇದರಿಂದ ಒಂದು ಜಸ್ಟಿಸ್ ನಡೆಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆ. ದೇರ್ ಈಸ್ ಅ ಸ್ವಿಫ್ಟ್ ಇನ್ ದ ಜಸ್ಟಿಸ್ ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ಒಂದು ಜಸ್ಟಿಸ್ ಅಂತ ನಾವು ನೋಡಿದಾಗ ಸೊ ಪರ್ಟಿಕ್ಯುಲರ್ಲಿ ಜೆಂಡರ್ ಇಕ್ವಾಲಿಟಿಯನ್ನು ಎನ್ಶೋರ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥ ಒಂದು ಗಮನವನ್ನು ಸಹ ಆರ್ಟಿಕಲ್ ಮುಖಾಂತರ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಸೆಟ್ಸ್ 3 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇಲ್ಲಿ ಸರ್ಕಾರದ ಒಂದು ಯೋಜನೆ, ಸೊ ಈ ಯೋಜನೆ ಫೋಕಸ್ ಮಾಡ್ತಾ ಇರುವಂಥದ್ದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಹೆಲ್ತ್ ಕೇರ್. ಸೊ ಇಲ್ಲಿ ನೀವು ನೋಡ್ಬೋದು ಸ್ವಸ್ಥ ನಾರಿ ಸಶಕ್ತ ಪರಿವಾರ್ ಅಭಿಯಾನ ಅನ್ನುವಂಥದ್ದಾಗಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ತೆಗೆದುಕೊಂಡಿರುವಂಥ ಒಂದು ಎಫರ್ಟ್ಸ್ನಿಂದಾಗಿ ಓಕೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಸಹ ಪಾರ್ಟಿಸಿಪೇಷನನ್ನು ಮಾಡಿರುವಂಥದ್ದಾಗಲಿ ನೋಡ್ಬೋದು. ಬೇಸಿಕ್ ಇನಿಷಿಯೇಟಿವ್ ಇದು. ಓಕೆ, ಸೊ ಇಲ್ಲಿ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಏನಿರುತ್ತಲ್ಲ ಅದನ್ನು ಸಹ ಇನ್ವಾಲ್ವ್ಮೆಂಟನ್ನು ತೋರಿಸಿರುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಈ ಒಂದು ಯೋಜನೆ ಇಂಪಾರ್ಟೆನ್ಸ್ ಏನಿದೆ, ಸೊ ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಕ್ಯಾಂಪನ್ನು ಡೆವಲಪ್ ಮಾಡ್ತಾರೆ. ನಿಯರ್ಲಿ 1 lakh ಹೆಲ್ತ್ ಕ್ಯಾಂಪ್ಸ್ಗಳನ್ನು ಸಹ ಹಾಕಿರೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಆಯುಷ್ಮಾನ್ ಆರೋಗ್ಯ ಮಂದಿರ್ಸ್ಗಳಂತ ಮಾಡ್ತಾರೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ಗಳಂತ ಮಾಡ್ತಾರೆ. ಸೊ ಇದರಿಂದ ಮಹಿಳೆಯರಲ್ಲಿ ಏನು ಪ್ರಾಬ್ಲಮ್ಸ್ಗಳಿರುತ್ತೆ, ಬೇಸಿಕಲಿ ಇವಾಗ ಎನಿಮಿಕ್ ಕಂಡೀಷನ್ಸ್ ಅಂತ ನೋಡ್ತೀವಿ. ಸೊ ಎನಿಮಿಯಾ ಆಗಿರ್ಬೋದು, ಸೊ ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ಗಳಿರುತ್ತೆ, ಈವನ್ ಪರ್ಟಿಕ್ಯುಲರ್ಲಿ ಡಯಾಬಿಟಿಸ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ಗಳಿರುತ್ತೆ, ಕ್ಯಾನ್ಸರ್ಗಳಾಗಿರ್ಬೋದು. ಸೊ ಈ ಎಲ್ಲ ಇಶ್ಯೂಸನ್ನು ಅಡ್ರೆಸ್ ಮಾಡೋದ್ರಲ್ಲಿ ಕ್ಯಾಂಪ್ಸ್ಗಳು ಎಷ್ಟು ಅವೇರ್ನೆಸ್ಸನ್ನು ತರ್ತಾ ಇದೆ. ಸೊ ಒಂದು ಪೋರ್ಟಲ್ಗಳ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡುವಂಥದ್ದಾಗಲಿ, ರಿಯಲ್ ಟೈಮ್ ಇರುವಂಥ ಇನ್ಫಾರ್ಮೇಷನ್ಸನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಪರ್ಟಿಕ್ಯುಲರ್ಲಿ ಮಹಿಳೆಯರಲ್ಲಿ ಒಂದು ವೆಲ್ನೆಸ್ಸನ್ನು ತರುವಂಥದ್ದಾಗಲಿ, ಅವ್ರಿಗೆ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಒಂದು ಅವೇರ್ನೆಸ್ಸನ್ನು ತರುವಂಥದ್ದಾಗಲಿ, ಮೆನಿಸ್ಟ್ರಲ್ ಹೈಜೀನನ್ನು ತರುವಂಥದ್ದಾಗಲಿ, ಸೊ ರೂರಲ್ ಏರಿಯಾ ಆಗಿರ್ಬೋದು, ಟ್ರೈಬಲ್ ಗ್ರೂಪ್ಗೆ ಸಂಬಂಧಪಟ್ಟಂತೆ. ಸೊ ಈ ರೀತಿಯಾಗಿ ಇಲ್ಲಿ ಕಮ್ಯುನಿಟಿಗಳ ಒಂದು ಪಾರ್ಟಿಸಿಪೇಷನನ್ನು ಎನ್ಕರೇಜ್ ಮಾಡೋದ್ರ ಮುಖಾಂತರ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಶಬಾಷ್ ಅನ್ನಿಸ್ಕೊಂಡಿದೆ ಅಂತಲೇ ನಾವು ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಈ ಒಂದು ಕ್ಯಾಂಪೇನ್ ಏನಿದೆಯಲ್ಲ, ಇಲ್ಲಿ ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್ ಏನಿದೆಯಲ್ಲ, ನಮಗೆ ಇದು ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲೂ ಸಹ ಕೇಳಬಹುದು ಹಾಗೂ ಮೇನ್ಸಲ್ಲೂ ಸಹ ಈ ಒಂದು ಪಾಸಿಟಿವಿಟಿಯನ್ನು ನಾವು ಆನ್ಸರಲ್ಲಿ ಬಳಕೆ ಮಾಡ್ಕೋಬೋದಾಗಿದೆ. ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.